ಗುಡ್ ಮಾರ್ನಿಂಗ್. ಇವತ್ತು ಒಂದು ವಿಶೇಷವಾದ ಒಂದು ಟಾಪಿಕ್ಕಲ್ಲಿ ಬಂದಿದ್ದೇವೆ. ನಿಮಗೊತ್ತು ಮೇನ್ಸ್ ಸೆಕ್ಯೂರಿಟಿ ಒಂದು ಅದ್ಭುತವಾದಂತಹ ಟಾಪಿಕ್. ನಾಟ್ ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಕ್ಯೂರಿಟಿ, ಇಟ್ ಈಸ್ ಆಲ್ಸೋ ಫಾರ್ ಎ ಡೈಮೆನ್ಷನ್ ಆ್ಯಂಡ್ ಗಿವಿಂಗ್ ಎನ್ ಅಪರ್ಚುನಿಟಿ ಟು ಎನ್ಹಾನ್ಸ್ ಅವರ್ ಫ್ರೀಡಮ್ ಅಗೇನೆಸ್ಟ್ ದ ಫೈಟ್. ಹೌದಾ? ಸೊ ಈ ಟಾಪಿಕಲ್ಲಿ ಬಂದಾಗ ನಿಮಗೆ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಏನಿದೆ ಅದು ಒಂದು ಸೆಕ್ಯೂರಿಟಿಯ ಮೂಲ ತಾತ್ಪರ್ಯವಾಗಿ ಬರ್ತದೆ ಮೇನ್ಸಲ್ಲಿ. ಹೌದು, UPSC ಸಿಲೆಬಸ್ಸಲ್ಲಿ ಈಗೆಲ್ಲ ಅಲೈದಾಗಿ ಮೆನ್ಷನ್ ಆಗಿದೆ. ಬಟ್ ಈಗೆಲ್ಲ ಯಾಕೆ ಓದಬೇಕು ಅಂದರೆ ಸ್ಟಿಲ್ ಟುಡೇ ಆರ್ಗನೈಸ್ಡ್ ಕ್ರೈಮ್ ಅಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಡ್ರಗ್ ಟ್ರಾಫಿಕಿಂಗ್ ಏನಿದೆ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಕನ್ಸಿಡರ್ ಆಗುತ್ತೆ ಮತ್ತು ವಲ್ನರಬಿಲಿಟಿಯನ್ನು ತೋರಿಸ್ತಾ ಇದೆ. ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು ಅನ್ನುವಂಥದ್ದು ಮೊದಲು ನಾವು ತಿಳ್ಕೋಬೇಕು. ಹ್ಯೂಮನ್ ಟ್ರಾಫಿಕಿಂಗ್ ಅಂದರೆ ಏನು? ಇಟ್ ಈಸ್ ಎ ವಲ್ನರಬಿಲಿಟಿ ಸಿಚುವೇಶನ್, ಟ್ರಾಫಿಕಿಂಗ್ ಆಫ್ ಹ್ಯೂಮನ್ ಫಾರ್ ದ ವೇರಿಯಸ್ ಕಾಸ್. ಇಟ್ ಮೇ ಬಿ ಇನ್ ಎ ಫ್ರಾಡ್ ಅಥವಾ ಡೈಮೆನ್ಷನ್ಲೆಸ್ ಅಥವಾ ಫೇಸ್ ಆಫ್ ಬಾರ್ಡರ್ ವಿಕ್ಟಿಮ್ಸ್ ಅಥವಾ ಒಂದು ಸೆಕ್ಯೂರಿಟಿ ಇಲ್ನೆಸ್ಸನ್ನು ಕ್ರಿಯೇಟ್ ಮಾಡುವಲ್ಲಿ ಯಶಸ್ವಿಯಾಗಿರುತ್ತದೆ. ಅದು ನಮಗೆ ಬ್ಯಾಕಪ್ ಬೂನ ಅಂತ ಕೇಳಿದರೆ ಇಟ್ ಈಸ್ ಎ ವಲ್ನರಬಲ್. ಒಬ್ಬ ಮನುಷ್ಯ ನಿಮಗೆ ಗೊತ್ತು ಡಾರ್ವಿನ್ಸ್ ಥಿಯರಿ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತಾರೆ. ಹೌದಾ? ಸೊ ಈ ಡಾರ್ವಿನ್ಸ್ ಥಿಯರಿ ಪ್ರಕಾರ ನೋಡಿದ್ರೂ ಕೂಡ ಇದು ವಲ್ನರಬಿಲಿಟಿ. ಅಥವಾ ಹ್ಯೂಮನ್ನ ಎಮೋಷನಲ್ ಇಂಟೆಲಿಜೆನ್ಸಲ್ಲಿ ನೋಡಿದ್ರೆ, ಸೊಸೈಟಿ ಪ್ರಾಸ್ಪ್ಯಾರಿಟಿಯಲ್ಲಿ ನೋಡಿದ್ರೂ ಕೂಡ ಇದು ಒಂದು ವಲ್ನರಬಿಲಿಟಿ. ಸೊ ಈ ಚಾಪ್ಟರು ನಿಮಗೆ ಅಪ್ರಾಕ್ಸಿಮೇಟ್ಲಿ 10 ಮಾರ್ಕರ್ ಕ್ವಶನ್ ಆಗಿ ಬರ್ಬೋದು ಅಥವಾ 15 ಮಾರ್ಕರ್ ಕ್ವಶನ್ ಆಗಿ ಬರ್ಬೋದು. ಹ್ಯೂಮನ್ ಟ್ರಾಫಿಕಿಂಗ್ ಯಾರು ಮಾಡ್ತಾರೆ ಅಂದರೆ ಹ್ಯೂಮನ್ನೇ ಮಾಡ್ತಾರೆ. ಬಿಕಾಸ್ ಹ್ಯೂಮನ್ನನ್ನು ಒಂದು ಅದರಲ್ಲಿ ಗೊತ್ತು ನಿಮಗೆ ಜೆಂಡರಿಗೆ ಮೆನ್, ವುಮೆನ್ ಮತ್ತು ಟ್ರಾನ್ಸ್ಜೆಂಡರ್ಸ್ ಆ್ಯಂಡ್ ಸೋ ಆನ್. ಆಂಥ್ರೋಪಾಲಜಿಕಲ್ ಎವಲ್ಯೂಷನ್ ಜಿನೋಮ್ ಥಿಯರಿ ಪ್ರಕಾರ XX ಕ್ರೋಮೋಸೋಮ್, XY ಕ್ರೋಮೋಸೋಮ್, XXY ಕ್ರೋಮೋಸೋಮ್ ಅದೆಲ್ಲ ನೀವು ನೋಡಿರ್ತೀರಿ. ಇದರಲ್ಲಿ 2 ಟೈಪ್ಸ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಇದೆ. ಒಂದು ಹ್ಯೂಮನ್ ಬಾಡಿ ಏನಿದೆ ಅದರಲ್ಲಿ ಪಾರ್ಟ್ಸ್ ಏನಿದೆ, ಹಾರ್ಟ್ ಆಗಿರ್ಬೋದು, ಐ ಆಗಿರ್ಬೋದು, ಬ್ರೈನ್, ಕಿಡ್ನಿ, ಅದನ್ನೆಲ್ಲ ದೇ ವಿಲ್ ಸೇಲ್. ಸೊ ಯಾವಾಗ ಇದು ತುಂಬ ಆ್ಯಕ್ಷನೇಟ್ ಆಗುತ್ತೆ ಅದು ಟ್ರಾಫಿಕಿಂಗಿಗೆ ಮೂಲ ತಾತ್ಪರ್ಯ ಆಗಿದೆ. ಮತ್ತು ಇನ್ನೊಂದು ಆಸ್ಪೆಕ್ಟಲ್ಲಿ ವುಮೆನ್ ರೋಲ್ ಬರ್ತದೆ. ಆ ವುಮೆನ್ ಸೆಕ್ಷುವಲ್ ಅಗಾಲ್ಟ್ ಮಾಡ್ತಾರೆ, ಬೇರೆ ದೇಶಕ್ಕೆ ಕರ್ಕೊಂಡು ಹೋಗೋದು. ಅಥವಾ ನಿಮಗೆ ಗೊತ್ತು ಒಂದು ಮೂವಿ, ಎಷ್ಟೊಂದು ಗಂಗೂಬಾಯಿ ಮೂವಿ ನೋಡಿದ್ದೀರಾ? ಅಥವಾ ಇಫ್ ಯು ಕಾನ್ಸಂಟ್ರೇಟ್ ಆನ್ ಸೌದಿ ಅರೇಬಿಯಾ, ಗಲ್ಫು, ಅಲ್ಲೆಲ್ಲ ರಷ್ಯಾ, ಅಲ್ಲೆಲ್ಲ ತೊಗೊಂಡು ಹ್ಯೂಮನ್ಸನ್ನ ವುಮೆನ್ಸ್ನ ರೇಪ್ ಮಾಡ್ತಾರೆ, ಸೆಕ್ಷುವಲಿ ಅಗಾಲ್ಟ್ ಮಾಡ್ತಾರೆ ಅನ್ನುವಂಥ ಕೇಸಸ್ ಎಷ್ಟೊಂದಿದೆ. ಏಷ್ಯಾ ಕನ್ಸರ್ನ್ ಮಾಡಿದ್ರೆ ಮೋಸ್ಟ್ ಹೈಯೆಸ್ಟ್ ಅಂತಾರೆ. ಪೆಸಿಫಿಕ್ ರೀಜನ್ಗಿಂತ ಏಷ್ಯಾ ರೀಜನ್ ಮೋಸ್ಟ್ ಹೈಯೆಸ್ಟ್ ಅಂತ ಕರೀತಾರೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನುವ ಸಬ್ಜೆಕ್ಟ್ ಏನಿಗೆ ದಟ್ ಈಸ್ ಮೋಸ್ಟ್ ಐರನಿ ಇನ್ ದ ಸೊಸೈಟಿ ಅಂತ ಕರಿಬೋದು. ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ಅವರ್ ಡೆಕೋರಮ್. ವಿ ಆರ್ ಬೌಂಡಿಂಗ್ ಇನ್ ನೇಚರ್ ಟುವರ್ಡ್ಸ್ ಎ ಆಂಪ್ಲಿಫಿಕೇಷನ್ ಇನ್ ದ ಸೊಸೈಟಿ. ಅಂದರೆ ಏನು? ಈಕ್ವಾಲಿಟಿ ಬಿಫೋರ್ ಲಾ ಬೇಕು, ಗಿವಿಂಗ್ ಎನ್ ಈಕ್ವಲ್ ಅಸೆಸ್ ಬೇಕು ಅಂತ ಕರೀತಾರೆ. ಆದರೆ ಹ್ಯೂಮನ್ನ ವಲ್ನರಬಿಲಿಟಿ ಹ್ಯೂಮನ್ನೇ ಮಾಡ್ತಾರೆ ಅನ್ನುವಂಥದ್ದು ವಿಷಾದನೀಯ ಸಂಗತಿ. ಸೊ ಈ ಚಾಪ್ಟರಲ್ಲಿ ನೋಡಿ, ಜುಲೈ 30 ಈಗ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಟ್ರಾಫಿಕಿಂಗ್ ಡೇ ಅಂತ ಕರೀತಾರೆ. ಅಂದರೆ ಟ್ರಾಫಿಕಿಂಗ್ ಇನ್ ಪರ್ಸನ್ ಅಂದರೆ ಹ್ಯೂಮನ್. ಸೊ ಇದನ್ನು ನೀವು ಇಂಟ್ರೊಡಕ್ಷನಲ್ಲಿ ಬರಿಬೋದು. ಜುಲೈ 30 ಈಗ ಒಂದು ವರ್ಲ್ಡ್ ಡೇ ಅಗೇನೆಸ್ಟ್ ಟ್ರಾಫಿಕಿಂಗ್ ಇನ್ ಹ್ಯೂಮನ್ ಸೊಸೈಟಿ ಅಂತ ಬರೀಬೋದು. ನೆಕ್ಸ್ಟ್ ನೋಡಿ, ಈ ಕೀ ರೂಲ್ಸ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಯಾವ ಕಂಡೀಷನ್ ಇರ್ತದೆ ಅಂತ. ಯಾವ ಕಂಡೀಷನ್ ಇರ್ಬೋದು? ಸೋಷೋ ಎಕನಾಮಿಕ್ ಫೇಲ್ಯೂರ್, ನಿಮಗೆ ಗೊತ್ತು ಪಾವರ್ಟಿ, ಅದರಲ್ಲಿ 10% ಆಫ್ ದ ಪಾವರ್ಟಿ ಇದೆ ರೈಟ್ ನಾವು. ಅದರಲ್ಲೂ ಇನ್ವಿಜಿಬಲ್ ಪಾವರ್ಟಿ ಅಂತ ಬಂದಾಗ 64% ಪಾವರ್ಟಿ ಇದೆ. ನಮ್ಮ ರಂಗರಾಜನ್ ಕಮಿಟಿ ರಿಪೋರ್ಟ್, ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಎಲ್ಲ ಅದನ್ನು ಎಂಫಸೈಸ್ ಮಾಡಿದೆ. ಇನ್ನು ಲೆಕ್ಕ ಹಾಕಿದರೆ ಜಿಯೋ ಪೊಲಿಟಿಕಲ್ ಲೊಕೇಶನ್, ನಿಮಗೆ ಗಲ್ಫ್ ಕಂಟ್ರೀಸ್ ಅಂತ ಏನು ಹೇಳ್ಬೋದು, ಅದರಲ್ಲಿ ಸಿರಿಯಾ ಆ ಪ್ರದೇಶಗಳಲ್ಲಿ ತುಂಬ ಎಸ್ಕಾಟ್ ಆಗುತ್ತೆ. ಈ ದಿ ಕೇರಳ ಫ್ಲೈಟ್ಸ್ ಅಂತ ಒಂದು ಮೂವಿ ನೋಡಿದ್ದೀರಿ, ಅದರ ಪಾರ್ಟ್ 2 ವೀಡಿಯೋ ಕೂಡ ಇದೆ. ಅಂದರೆ ಎನಿ ಹಿಂದೂ ಯುವತಿಯರನ್ನು ಅಥವಾ ವುಮೆನ್ನನ್ನು ಅಗಾಲ್ಟ್ ಮಾಡಿ ಮುಸ್ಲಿಮ್ ಅಗಾಲ್ಟೇಷನ್ಗೆ ಕರ್ಕೊಂಡು ಹೋಗೋದು ಅನ್ನುವಂಥದ್ದೆಲ್ಲ ಒಂದು ಎವಿಡೆನ್ಸ್. ಯು ಕ್ಯಾನ್ ರೈಟ್ ಇಟ್ ಎವಿಡೆಂಟ್ಲಿ ಆನ್ ಕೇರಳ ಫ್ಲೈಟ್ಸ್. ಓಕೆ, ಅದನ್ನು ಕೂಡ ನೀವು ಎಕ್ಸಾಮಲ್ಲಿ ಬರೀಬೋದು. ಬಿಕಾಸ್ ಈ ಟಾಪಿಕ್ಕಿಗೆ ಇಂಟರ್ಲಿಂಕಿಂಗ್ ಆಗಿದೆ, ಲೈವ್ ಎಕ್ಸಾಂಪಲ್ ಆಗಿದೆ ಅಂತ. ನೆಕ್ಸ್ಟ್ ನೋಡಿ, ಕರಪ್ಷನ್ ಆ್ಯಂಡ್ ಆರ್ಗನೈಸ್ಡ್ ಕ್ರೈಮ್. ಒಂದು ಕಿಡ್ನಿಯನ್ನು ಮಾಡಿದ್ರೆ ಎಷ್ಟು ಕೋಟಿ ಬರ್ತದೆ ಅನ್ನುವಂಥದ್ದು. ಸೊ ಅದನ್ನು ಎಕಾನಮಿಯಾಗಿ ಕನ್ವರ್ಟ್ ಮಾಡ್ತಾರೆ. ಆದರೆ ಹ್ಯೂಮನ್ ನಿನಗೆ ವ್ಯಾಲ್ಯೂವೇ ಇರೋದಿಲ್ಲ. ಸೊ ಈ ಚಿಕ್ಕ ಮಕ್ಕಳಿಗೆ ಇದರಲ್ಲಿ ಚೈಲ್ಡ್ ಟ್ರಾಫಿಕಿಂಗ್ ಕೂಡ ಇದೆ. ಸೊ ಚಿಕ್ಕ ಮಕ್ಕಳ ಅಂಗಾಂಗವನ್ನು ಇದು ಮಾಡೋದು, ಅಥವಾ ಚಿಕ್ಕ ಹುಡುಗಿಯರಿದ್ದರೆ ಅವರ ಬೆಳೆಯುವ ಪ್ರಾಯ ಬಂದಾಗ ಅವರಿಗೆ ಅಗಾಲ್ಟ್ ಮಾಡೋದು. ಈಗ ನೋಡಿ ಎಸ್ಟೀನ್ ಫೈನ್ಸ್ ಅಂತ ನೋಡಿದ್ದೀರ. ಹೌದಾ? ಎಸ್ಟೀನ್ ಫೈನ್, ಅಮೇರಿಕಾ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಜೆಫ್ರಿ ಎಸ್ಟೀನ್.
ಸೊ ಅದೇ ಒಂದು ಮಾದರಿ. ಸೊ ಯು ಕ್ಯಾನ್ ಕೋಟ್ ದ್ಯಾಟ್ ಆಲ್ಸೋ ಇನ್ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಈ ಎಲ್ಲ ಸಿಚುವೇಶನ್ ವರ್ಲ್ಡ್ ಸ್ಪಿಯರಲ್ಲಿ ನೋಡಿದಾಗ ಎಫ್ಟೀನ್ ಫೈನ್ ಕೇಳಿಗೆ, ನಮ್ಮ ಇಂಡಿಯಾ ಸಿನಾರಿಯೋ ನೋಡಿದಾಗ ಕೇರಳ ಫೈನ್ ಕೇಳಿಗೆ. ಸೊ ಇದನ್ನು ನೀವು ಮ್ಯಾಚ್ ಮಾಡಿದಾಗ ಈ ಕ್ವಶನ್ ಗ್ಯಾರಂಟಿ ಬರ್ಬೋದು ಮೇನ್ಸಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ತದನಂತರ ನೋಡಿ, ಹೈ ಡಿಮ್ಯಾಂಡ್, ಯಂಗ್ ಯೂತ್ ಆ್ಯಂಡ್ ಅರ್ಬನ್ ಪಾಪ್ಯುಲೇಷನ್, ರೈಸಿಂಗ್ ಕೇಸ್ ಆಫ್ ಅಡಿಕ್ಷನ್, ಡ್ರಗ್ ಅಡಿಕ್ಷನ್ ಆಗ್ತಾರೆ ಯೂತ್ಗಳು. ಅವರಿಗೆ ಜ್ಞಾನದ ಅಭಿವೃದ್ಧಿ ಇರೋದಿಲ್ಲ, ಕೊರತೆ ಇರ್ತದೆ, ವಲ್ನರಬಿಲಿಟಿ ಇರ್ತದೆ, ಪಾವರ್ಟಿ ಇರ್ತದೆ, ಜೆಂಡರ್ ಇನ್ಇಕ್ವಾಲಿಟಿ ಇರ್ತದೆ. ಎಷ್ಟೊಂದು ಜೆಂಡರ್ ಇನ್ಇಕ್ವಾಲಿಟಿ ಅಂದರೆ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ, ಅವರನ್ನು ಕೂಡ ದೇ ಆರ್ ಕಿಡ್ನಾಪಿಂಗ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಇನ್ಸಿಡೆಂಟ್ ಎಫೆಕ್ಟ್ ಆನ್ ದಿ ಟ್ರಾನ್ಸ್ಜೆಂಡರ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಮಾಲ್ ಪ್ರಾಕ್ಟೀಸ್ ಆಫ್ ಟ್ರಾಫಿಕಿಂಗ್. ಸೊ ಈಗೆಲ್ಲ ಒಂದು ಪ್ಯಾಟರ್ನನ್ನು ನೀವು ನೋಡ್ಬೋದು. ಈಗ ಈ ಸ್ಟ್ಯಾಟಿಸ್ಟಿಕ್ ನೋಡಾಗಿ ಅಬ್ಸರ್ವ್ ಮಾಡಿ, ದರ್ ಆರ್ 21 ಚಿಲ್ಡ್ರನ್ ರೇಟ್ ಟ್ರಾಫಿಕ್ ಎವ್ರಿ ಡೇ. ಒಂದು ದಿನದಲ್ಲಿ 21 ಚಿಲ್ಡ್ರನ್ನೆಲ್ಲ ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ ಅಂದರೆ ಇದಕ್ಕೆ ಮೋಸ್ಟ್ ವಲ್ನರಬಿಲಿಟಿ. ಸಿಟಿ ಕ್ರೈಮ್ ಪೋಲೀಸ್ ಅಥವಾ CCB ಅದನ್ನು ನೋಡ್ತಾನೆ ಇದೆ. ಬೆಂಗಳೂರು ಆಗಿರ್ಬೋದು, ಮುಂಬೈ, ಗುಜರಾತ್ ಆ್ಯಂಡ್ ಇಫ್ ಯು ಕಾನ್ಸಂಟ್ರೇಟ್ ಇನ್ ಬಿಹಾರ್, ಒಡಿಶಾ, ಮಹಾರಾಷ್ಟ್ರ, ಇದು ಒಂದು ಕೀ ರಿಸೋರ್ಸ್ ಅಂತ ಕರೀತಾರೆ. ಮುಂಬೈ ಆಗಿರ್ಬೋದು ಅಥವಾ ನಿಮ್ಮ ಜಾರ್ಖಂಡ್ ಅಲ್ಲೂ ಕೂಡ. ಇನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 23 ಹೇಳ್ತದೆ ಹ್ಯೂಮನ್ ಟ್ರಾಫಿಕಿಂಗ್ ಬ್ಯಾನ್ ಮಾಡಬೇಕು ಅಂತ. ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ಲೀಗಾಲಿಟಿ. ಈಗೆಲ್ಲ ನೀವು ಇಂಟ್ರಡಕ್ಷನಲ್ಲಿ ಬರೀಬೋದು. ಇಲ್ಲಿ 21 ಮಿಲಿಯನ್ ಪೀಪಲ್ ಆರ್ ಟ್ರ್ಯಾಪ್ಡ್ ಇನ್ ಫೋರ್ಸ್ಡ್ ಲೇಬರ್. ಅಂದರೆ ಏನು, ಅವ್ರಿಗೆ ಇಷ್ಟ ಇರೋದಿಲ್ಲ, ಬಟ್ ಆದರೂ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಸೊ ಯಾರಿಗೋ ಈ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಅಥವಾ ಜೀತ ಪದ್ಧತಿ ಅಂತ ನೋಡಿರ್ತೀರಿ. ಸೊ ಅದು ಕೂಡ ಈಗ ಬ್ಯಾನ್ ಆಗಿದೆ. ಆದರೂ ಕೂಡ ಫೋರ್ಸ್ಡ್ ಲೇಬರ್ ಮಾಡಬೇಕು ಅಂತ ಇದ್ದಾರೆ. ಆ್ಯಂಡ್ ಟ್ರಾಫಿಕಿಂಗ್ ಆಫ್ ಲೇಬರ್ ಕೆಶ್ವನಘಾಟ್. ಈಗ ಮುಂಬೈ ಅಂಥ ಪ್ರದೇಶದಲ್ಲಿ ಮೆನ್ನನ್ನು ಕೂಡ ಕೆಶ್ವನಘಾಟ್ ಮಾಡ್ತಾರೆ ಅನ್ನುವಂಥ ಉದಾಹರಣೆ ಕೂಡ ಇದೆ. ಆ್ಯಂಡ್ ಗರ್ಲ್ಸ್ ಆರ್ ವೆರಿ ಕಾಮನ್ ಇನ್ ಕೆಶ್ವನಘಾಟ್. ಈಗೆಲ್ಲ ವಲ್ನರಬಿಲಿಟಿ ಅಲ್ವಾ, ಈಕ್ವಾಲಿಟಿ ಬಿಫೋರ್ ಲಾ ಎಲ್ಲಿರುತ್ತೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎಲ್ಲಿರ್ತದೆ, ಅಥವಾ ಡಿಗ್ನಿಟಿ ಆ್ಯಂಡ್ ಡೆಕೋರಮ್, ಲೈಫ್ ವಿತ್ ಡಿಗ್ನಿಟಿ ಆ್ಯಂಡ್ ಡೆಕೋರಮ್ ಆರ್ಟಿಕಲ್ 21 ಏನು ಹೇಳ್ತದೆ, ಇದಕ್ಕೆಲ್ಲ ಬೆಲೆ ಏನಿದೆ. ಸೊ ಈ ಚಾಪ್ಟರಲ್ಲಿ ನಿಮಗೆಲ್ಲ ನೋಡ್ತೀರಿ. And 2,000 children reached the shelter homes and 800 were rescued and dangerous from workplace. About 2,000 ಪೀಪಲಲ್ಲಿ 800 ಜನರನ್ನು ಮಾತ್ರ ರೆಸ್ಕ್ಯೂ ಮಾಡಲಿಕ್ಕೆ ಆಗಿದೆ ಅಂತಂದರೆ ಈ ಆರ್ಗನೈಸ್ಡ್ ಕ್ರೈಮ್ ಎಷ್ಟು ಬಲವಾಗಿದೆ ಅಂತ ನೀವು ನೋಡಬೇಕಾಗುತ್ತೆ. ಸೊ ದಿಸ್ ಇಸ್ ದ ವರ್ಲ್ಡ್ ಸ್ಪಿಯರ್. ಇನ್ನು ನೋಡಿ, ಇಲ್ಲಿ ಒಂದು ಕೀ ರೂಟ್ಸ್ ಇದೆ. ಬಾಂಗ್ಲಾದೇಶ್, ನೇಪಾಳ್, ಮಯನ್ಮಾರ್. ಎಲ್ಲಿ ಬರ್ತದೆ ಬಾಂಗ್ಲಾದೇಶ್, ನೇಪಾಳ್, ಮಯನ್ಮಾರ್? ನೋಡಿ, ಇದು ಇಂಡಿಯಾ. ಸೊ ಇಫ್ ಯು ಕಾನ್ಸಂಟ್ರೇಟ್, ಈಗ ಒಂದು ಇಂಡಿಯಾ ಅಲ್ವಾ, ಇಂಡಿಯಾದಲ್ಲಿ ಬಾಂಗ್ಲಾದೇಶ್ ಏನು ಬರ್ತದೆ ನೋಡಿ, ಇಂಡಿಯಾ. ಸೊ ಇದು ನಾರ್ತ್ ಈಸ್ಟ್ ಇಂಡಿಯಾ. ಸೊ ಇಫ್ ಯು ಕಾನ್ಸಂಟ್ರೇಟ್, ಇದು ಮಯನ್ಮಾರ್ ಬರುತ್ತೆ, ಇಲ್ಲಿ ಬಾಂಗ್ಲಾದೇಶ್ ಬರುತ್ತೆ, ಇಲ್ಲಿ ನೇಪಾಳ್ ಬರುತ್ತೆ. ಸೊ ಇದು ನೇಪಾಳ್, ಇದು ಬಾಂಗ್ಲಾದೇಶ್, ಇದು ಮಯನ್ಮಾರ್. ನಾರ್ತ್ ಈಸ್ಟ್ ಇಂಡಿಯಾವನ್ನು ಸಿಸ್ಟರ್ಸ್, 8 ಸಿಸ್ಟರ್ಸ್, ಅಷ್ಟಲಕ್ಷ್ಮಿಯರು ಅಂತ ಕರೀತಾರೆ. ಅದರ ಸುತ್ತ ಇರುವ ಒಂದು ದೇಶಗಳೇನಿದೆ, ಮೊದಲು ನಮ್ಮದಾಗಿತ್ತು, ಮಯನ್ಮಾರ್ ಆಗಿರ್ಬೋದು, ನೇಪಾಳ್ ಆಗಿರ್ಬೋದು, ಬಾಂಗ್ಲಾದೇಶಲ್ಲಿ ಹೈ ವಿಸಿಲಿಟಿ ಏರಿಯಾ ಇದೆ, ಅಂದರೆ ಹ್ಯೂಮನ್ ಟ್ರಾಫಿಕಿಂಗಿಗೆ ಅಂತ. ಸೊ ದಟ್ ಈಸ್ ಗ್ರೇಟ್ ವಲ್ನರಬಿಲಿಟಿ. ಸೊ ಇದನ್ನು ನಾವು ನೋಡಲೇಬೇಕಾಗುತ್ತೆ. ಇನ್ನು ರೂರಲ್ ರಿಸೋರ್ಸಸ್ಸಲ್ಲಿ ನೋಡಿದಾಗ ಜಾರ್ಖಂಡ್, ಒಡಿಶಾ, ಅಸ್ಸಾಂ ಇಲ್ಲೆಲ್ಲ ಹೈಯೆಸ್ಟ್ ಫಾರೆಸ್ಟ್ ಕವರ್ ಇದೆ. ನಮ್ಗೆ ಗೊತ್ತು, ಇಂಡಿಯಾ ಫಾರೆಸ್ಟ್ ಕವರ್ 21%, ಈಗ 25% ಆಗಿದೆ. ಸೊ ಅದನ್ನು ನೋಡ್ತಾ ಇದ್ದರೆ ಒಂದು ಕಡೆ ಫಾರೆಸ್ಟ್ ಕವರ್ ಜಾಸ್ತಿ ಆಗಿದೆ, ಬಟ್ ಹ್ಯೂಮನ್ ಟ್ರಾಫಿಕಿಂಗ್ ಅಷ್ಟೇ ಇದೆ. ಓಕೆ, ಮೊದಲು ಬೆಂಗಳೂರು ಯೂನಿವರ್ಸಿಟಿ ನೋನ್ ಫಾರ್ ದ್ಯಾಟ್, ಕೆಶ್ವನಘಾಟ್ ಹಾಕಿತ್ತು ನೈಟು. ಈಗ ಪ್ರೋಟೋಕಾಲ್ ತಂದಿದ್ದಾರೆ, CCB ತುಂಬ ಸ್ಟ್ರಾಂಗೆಸ್ಟ್ ಇದೆ ಅಂತ. ಸೊ ಈ ನಿಟ್ಟಿನಲ್ಲಿ ಜಾರ್ಖಂಡ್, ಒಡಿಶಾ, ಅಸ್ಸಾಂ ಏನಿಗೆ ವೆರಿ ಪ್ಯಾನಿಕ್ ಇನ್ ನೇಚರ್. ಆ್ಯಂಡ್ ಸೋರ್ಸ್ ಜಾರ್ಖಂಡಲ್ಲಿ, ಛತ್ತೀಸ್ಗಢದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಕೆಶ್ವನಘಾಟ್ ನಾಟ್ ಓನ್ಲಿ ಫಾರ್ ವುಮೆನ್, ಚೈಲ್ಡ್ ಕೆಶ್ವನಘಾಟ್ ಕೂಡ ಆಗುತ್ತೆ. ಸೊ ಇದಕ್ಕೆ ನಮ್ಮ ಇಂಡಿಯಾ ಪೋಸ್ಕೋ ಆ್ಯಕ್ಟ್ ಅಂತ ತಂದಿದ್ದಾರೆ, ಹೌದಾ? ಸೊ ಪೋಸ್ಕೋ ಆ್ಯಕ್ಟನ್ನು ನೀವು ನೋಡಬೇಕಾಗುತ್ತೆ. ಇನ್ನು ಈಗೊಂದು ಚಾರ್ಟ್ ಅಬ್ಸರ್ವ್ ಮಾಡಿ. ಈ ಒಂದು ಚಾರ್ಟಲ್ಲಿ 80% ಆಫ್ ದ ಟ್ರಾಫಿಕಿಂಗ್ ಇನ್ವಾಲ್ವ್ ಸೆಕ್ಷುವಲ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಇದೆ. ಸೊ ಅದರಲ್ಲಿ ವುಮೆನ್ ಮತ್ತು ಚೈಲ್ಡ್ ಗರ್ಲ್ಸ್ ಏನಿದ್ದಾರೆ ಅವರ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ. ಅದರಲ್ಲಿ 80% ವಿಕ್ಟಿಮ್ ಆರ್ ವುಮೆನ್ ಓನ್ಲಿ, 90% ಟ್ರಾಫಿಕಿಂಗ್ ವಿತ್ ಲೇಬರ್ ಎಕ್ಸ್ಪ್ಲಾಯ್ಟೇಷನ್. ಮೆನ್ನಿಗೆ ಏನು ಮಾಡ್ತಾರೆ, ಅಥವಾ ಹುಡುಗರನ್ನು, ಚಿಕ್ಕ ಹುಡುಗರ ಬಾಲಕರನ್ನು ಏನು ಮಾಡ್ತಾರೆ, ಲೇಬರ್ ಫೋರ್ಸಿಗೆ ಹಾಕ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಇಲ್ಲ ಅವರ ಪಾರ್ಟ್ಸನ್ನು ಕಿಡ್ನಿ ಮಾರಾಟ ಮಾಡೋದು, ಕಣ್ಣು ಮಾರಾಟ ಮಾಡೋದು, ಅಂಥದ್ದು ಒಂದು ವರ್ಸ್ಟ್ ಸಿಚುವೇಷನನ್ನು ನೋಡ್ಬೋದು. ಇನ್ನು 20 to 30 ಮಿಲಿಯನ್ ಸ್ಲೇವ್ಸ್ ಇನ್ ದಿ ವರ್ಲ್ಡ್ ಟುಡೇ. ಎಷ್ಟು ವಲ್ನರಬಿಲಿಟಿ ಇದೆ? ಡೆಮೊಕ್ರೆಟಿಕ್ ಕಂಟ್ರಿ ಇಂಡಿಯಾ,
United States of America democratic country, world is moving superpower, third largest economy, inclusive growth, ವಸುದೈವ ಕುಟುಂಬಕಂ ಎಲ್ಲವನ್ನು ನಾವು ನೋಡ್ತೀವಿ. ಆದರೂ ಕೂಡ 20 to 30 million slaves ಇದ್ದಾರೆ. ದಟ್ಸ್ ಎ ವಲ್ನರಬಿಲಿಟಿ ಓವರ್ ದ ವರ್ಲ್ಡ್ ಅದು. ಸೊ 50% ಆಫ್ ದ ವಿಕ್ಟಿಮ್ ಆರ್ ಅಂಡರ್ ಏಜ್ ಆಫ್ 16. ಅವ್ರು ಇನ್ನೂ ಮೆಚೂರೇ ಆಗಿರೋದಿಲ್ಲ, 18 ಇಯರ್ಸೇ ಆಗಿರೋದಿಲ್ಲ ಒಂದು ಹುಡುಗಿ. ಸೊ ಆದರೂ ಕೂಡ ದೇ ಆರ್ ಎಕ್ಸ್ಪ್ಲಾಯ್ಟಿಂಗ್ ಅಂತಂದರೆ ಇಟ್ಸ್ ಎ ವರ್ಸ್ಟ್ ಸಿಚುವೇಶನ್. ನೀವು ಈ ಸ್ಟ್ಯಾಟಿಸ್ಟಿಕ್ ಏನಿಗೆ ಡೈರೆಕ್ಟಾಗಿ ಬರೀಬೋದು, ಯಾಕೆಂದರೆ ಅಥೆಂಟಿಕ್ ಡಾಕ್ಯುಮೆಂಟಿಂದ ತೊಗೊಂಬಂದಿದ್ದೇವೆ. ನೆಕ್ಸ್ಟ್ ನೋಡಿ 2019, 2020, 21, 22ಅಲ್ಲಿ 2022ಅಲ್ಲಿ 25% ಏನು ಹ್ಯೂಮನ್ ಟ್ರಾಫಿಕಿಂಗ್. ನಿಮಗೆ ಗೊತ್ತು ಕೋವಿಡ್ ಆಗಿತ್ತು 2019ಅಲ್ಲಿ. ಸೊ ಲಾಕ್ಡೌನ್ ಇತ್ತು, ಸೊ -13% ಇತ್ತು. ಸೊ ಲಾಕ್ಡೌನ್ ಟೈಮಲ್ಲಿ ಎಲ್ಲೂ ಕೂಡ ಯಾರೂ ಮೈಗ್ರೇಟ್ ಆಗ್ತಿದ್ದಿಲ್ಲ. ಸೊ -13% ಅಂದರೆ ಸೊ ಇಟ್ ಇಸ್ ನಾಟ್ ಎ ದೆನಿಗೆ ಜೀರೋ ಅಂತ. ಆದರೆ ಆಫ್ಟರ್ ದ್ಯಾಟ್ ಯಾವಾಗ ಜಾಸ್ತಿ ಆಯಿತು, 25% ಜಾಸ್ತಿ ಆಯಿತು ಇನ್ 2022 ಲಾಕ್ಡೌನ್ ರಿಮೂವ್ ಆದಾಗ. ಅಂದರೆ ದೇ ಆರ್ ವೇಟಿಂಗ್ ಫಾರ್ ದ್ಯಾಟ್ ಹ್ಯೂಮನ್ ಟ್ರಾಫಿಕಿಂಗ್ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ ನೋಡಿ ಇಲ್ಲಿ 23% ಆಫ್ ದ ಮೆನ್ ಆ್ಯಂಡ್ 39% ಆಫ್ ದ ವುಮೆನ್ ಆ್ಯಂಡ್ 22% ಆಫ್ ದ ಗರ್ಲ್ ಚೈಲ್ಡ್ ಆ್ಯಂಡ್ 16% ಆಫ್ ದ ಮೆನ್ ಚೈಲ್ಡ್ ಆರ್ ಎಕ್ಸ್ಪ್ಲಾಯ್ಟೆಡ್ ಥ್ರೂ ಹ್ಯೂಮನ್ ಟ್ರಾಫಿಕಿಂಗ್. ಈ ಒಂದು ಡಾಟಾ ಏನಿಗೆ ಈ ಸೋರ್ಸು ಯುನೈಟೆಡ್ ನೇಷನ್ ಕೊಟ್ಟಿಗೆ, ಯುನೈಟೆಡ್ ನೇಷನ್ ಆನ್ ಆರ್ಗನೈಸಿಂಗ್ ಡ್ರಗ್ ಕಂಟ್ರೋಲ್ ಆರ್ಗನೈಸೇಷನ್ ಏನಿಗೆ ಹ್ಯೂಮನ್ ಟ್ರಾಫಿಕಿಂಗಿನ ಡಾಟಾ. ಸೊ ಇದನ್ನು ನೀವು ಬರಿಬೋದು ಅಥೆಂಟಿಕ್ ಸೋರ್ಸಿಗೆ. ಅದರಲ್ಲಿ ವುಮೆನ್ನಿನ ಎಕ್ಸ್ಪ್ಲಾಯ್ಟೇಷನ್ 39% ಮತ್ತು ಮೆನ್ನಿನ ಎಕ್ಸ್ಪ್ಲಾಯ್ಟೇಷನ್ 23% ಆ್ಯಂಡ್ ಗರ್ಲ್ ಚೈಲ್ಡ್ 22% ಆ್ಯಂಡ್ ಲೀಸ್ಟ್ 16% ಮೆನ್ ಚೈಲ್ಡ್. ಸೊ ಭಾರಿ ವಲ್ನರಬಿಲಿಟಿ ಸಿಚುವೇಶನ್ ಅಂತ ನೋಡ್ತಿದ್ದೀರಿ. ನೆಕ್ಸ್ಟ್ ನೋಡಿ ಟೈಪ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್. ಯಾವ ಥರ ಒಬ್ಬ ಹ್ಯೂಮನ್ನ ಟ್ರಾಫಿಕ್ ಮಾಡ್ತಾರೆ. ಒಂದು ಸೆಕ್ಸುವಲಿ ಯೂಸ್ ಮಾಡ್ಕೋತಾರೆ, ಲೇಬರ್ ಫೋರ್ಸ್ ಆಗಿ ಯೂಸ್ ಮಾಡ್ತಾರೆ, ಡೊಮ್ಯಾಸ್ಟಿಕ್ ಸರ್ವೇಟಿವ್ಸ್ ಅಂದರೆ ಮನೆ ಕೆಲಸಕ್ಕೆ ಯೂಸ್ ಮಾಡ್ತಾರೆ ಅಂತ. ನಿಮಗೆ ಒಂದು ಮೂವಿ ಇದೆ, ಅದು ಒಂದು ಕೇರಳದಿಂದ ಬಂದಿರತಕ್ಕಂಥ ಒಬ್ಬ ಮನುಷ್ಯ, ಅವರು ಸೌದಿ ಅರೇಬಿಯಾ ಅಥವಾ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡಬೇಕಂತ ಹೋಗಿರ್ತಾರೆ. ಅವರ ಪಾಸ್ಪೋರ್ಟನ್ನೆಲ್ಲ ಕಿತ್ತು ಒಂಟೆ ಕುಣಿಲಿಕ್ಕೆ ಮರುಭೂಮಿಯಲ್ಲಿ ಇಟ್ಟಿರ್ತಾರೆ. ಆ ಮೂವಿ ದ ಗೋಟ್ ಲೈಫ್ ಅಂತ, ಆ ಮೂವಿಯನ್ನು ನೀವು ನೋಡಬೇಕು. ಅದು ಎಕ್ಸಾಂಪಲನ್ನು ನೀವು ಇಲ್ಲಿ ಹಾಕ್ಬೋದು. ದಟ್ ಈಸ್ ಕಾಲ್ಡ್ ಆ್ಯಸ್ ಆರ್ಗನೈಸ್ಡ್ ಕ್ರೈಮ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್. ಹೌದಾ? ಅದು ಕೇರಳದಲ್ಲಿ ಮೂವಿ ಫೇಮಸ್ ಆಗಿದೆ, ನೆಟ್ಫ್ಲಿಕ್ಸಲ್ಲೆಲ್ಲ ಬಂದಿತ್ತು. ಆಮೇಲೆ ದ ಗೋಟ್ ಲೈಫ್ ಅಂತ ನೀವು ನೋಡಿ ಅದನ್ನು, ಆಯಿತಾ? ಆ್ಯಂಡ್ ಫೋರ್ಸ್ಡ್ ಮ್ಯಾರೇಜ್ ಆ್ಯಂಡ್ ಪ್ರೈವ್ಡ್ ಟ್ರಾಫಿಕಿಂಗ್ ಅಂದರೆ ಕನ್ವರ್ಟಬಲ್ ಮ್ಯಾರೇಜು. ಕೇರಳ ಫ್ಲೈಟ್ ಆಯ್ತಲ್ಲ ಆ ಥರ, ಹಿಂದೂ ಯುವಕರೆಲ್ಲ ಮುಸ್ಲಿಮಿಗೆ ಕನ್ವರ್ಟ್ ಮಾಡೋದು, ಕ್ರಿಶ್ಚಿಯನ್ನೆಲ್ಲ ಕನ್ವರ್ಟ್ ಮಾಡೋದು, ಆ ಥರ. ಇಟ್ಸ್ ನಾಟ್ ಓನ್ಲಿ ದ ರಿಲಿಜಿಯಸ್ ಪ್ರಾಸ್ಪಾರಿಟಿ, ಹ್ಯೂಮನ್ಸ್ ಆರ್ ನಾಟ್ ಹ್ಯಾವಿಂಗ್ ಬಯಾಸ್. ಸೊ ಅವರ ಒಂದು ವಲ್ನರಬಿಲಿಟಿ ಏನಿದೆ, ಈ 5 ಪ್ಯಾರಾಮೀಟರ್ ನೋಡಿದಾಗ ಕೂಡ ಭಾರಿ ಬೇಜಾರಾಗುತ್ತೆ. ಸ್ಟ್ಯಾಟಿಸ್ಟಿಕ್ಕು ಅದೇ ಹೇಳ್ತಾ ಇದೆ. ನೆಕ್ಸ್ಟ್ ನೋಡಿ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾರೆ ಇದಕ್ಕೆ, ಯಾವ ರೀತಿ ಸುಪ್ರಮಸಿ ಈಗ ಇಂಡಿಯಾ. ಬೈಕಾಟಿಂಗ್ ಆರ್ಟಿಕಲ್ 21 ಏನಿದೆ, ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ. ಒಬ್ಬ ಮನುಷ್ಯ ಜೀವಿತಾವಧಿಯಲ್ಲಿ ಡಿಗ್ನಿಟಿ ಎಲ್ಲ ಹೊಂದಿರಬೇಕು, ಅದು ಅವನ ಹಕ್ಕು. ಆರ್ಟಿಕಲ್ 23 ಪ್ರಾಹಿಬಿಟ್ಸ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಸೊ ಹ್ಯೂಮನ್ ಟ್ರಾಫಿಕಿಂಗನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ ಇಮ್ಮಾರಲ್ ಟ್ರಾಫಿಕ್ ಅಡ್ರೆಸ್ ದ ಪ್ರಾಸ್ಟಿಟ್ಯೂಟ್ ರಿಲೇಟೆಡ್ ಟ್ರಾಫಿಕ್. ನಿಮಗೆ ಗೊತ್ತು ಈಗ ಪ್ರಾಸ್ಟಿಟ್ಯೂಷನ್ ನಿಗನಾಯಿಗಿರೋ ಅಂಕ ಏನಿಲ್ಲ, ನಮ್ಮ ಇಂಡಿಯಾದಲ್ಲಿ ನಿಗನಾಯಿಗಿಲ್ಲ, ಆ್ಯಂಡ್ ಬ್ಯಾನ್ ಮಾಡಿದ್ದಾರೆ ಅದನ್ನು. ಸೊ ಆ ಒಂದು ಇಮ್ಮಾರಲ್ ಟ್ರಾಫಿಕ್ ಏನಿದೆ ದಟ್ ಈಸ್ ಎ ವಲ್ನರಬಿಲಿಟಿ. ಆ್ಯಂಡ್ ಬೌಂಡರ್ ಲೇಬರ್ ಅಬಾಲಿಷನ್ ಆ್ಯಕ್ಟ್ 1976. ಲೇಬರನ್ನು ಬೌಂಡೆಡ್ ಲೇಬರ್ ಈಗ ಬಿಗ್ ಚೈಲ್ಡ್ ಲೇಬರ್ ಆಗಿರ್ಬೋದು, ಬೌಂಡೆಡ್ ಲೇಬರ್ ಆಗಿರ್ಬೋದು, ಅದರ ಬಗ್ಗೆ ಪ್ರಾಹಿಬಿಷನ್ ಇದೆ. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್, ಚಿಲ್ಡ್ರನ್ ಅಗೇನ್ಸ್ಟ್ ಟ್ರಾಫಿಕಿಂಗ್, ಅದು ಮೆನ್ ಆಗಿರ್ಬೋದು ವುಮೆನ್ನು ಆಗಿರ್ಬೋದು. ಆ್ಯಂಡ್ ಪೋಸ್ಕೋ ಆ್ಯಕ್ಟ್ 2012 ಸೇಫ್ಗಾರ್ಡ್ ದ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಎಕ್ಸ್ಪ್ಲಾಯ್ಟೇಷನ್. ಸೊ ಅವರಿಗೆ ಸಪ್ರೇಟ್ ಸೆಲ್ ಮಾಡಿದ್ದಾರೆ, ವುಮೆನ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದಾರೆ. ಮತ್ತು ಅದನ್ನು ಇರೋ FIR ಯಾವ ಪೊಲೀಸ್ ಸ್ಟೇಷನಲ್ಲಿ ಬೇಕಾದರೂ ಬಂದು ಕಂಪ್ಲೇಂಟ್ ಕೊಡ್ಬೋದು. ಮತ್ತು ಆ ಒಂದು ಅವರ ಏನು ಕಂಪ್ಲೇಂಟಿಗೆ ಅದು ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಅದಕ್ಕೆ ಆಡಿಯೋಗ್ರಫಿ ವಿಡಿಯೋಗ್ರಫಿ ಆಗಿ ಜಡ್ಜ್ ಮುಂದೆ ಮಾತ್ರ ಅದನ್ನು ಪ್ರದರ್ಶನ ಮಾಡ್ತಾರೆ. ಅವರ ಡಿಗ್ನಿಟಿಯನ್ನು ಅವರು ಎತ್ತಿ ಹಿಡಿತಾರೆ ಅನ್ನುವಂಥದ್ದೆಲ್ಲ ತಂದಿದ್ದಾರೆ. ಇದನ್ನು ನೀವು ಬರಿಬೋದು ಕಾನ್ಸ್ಟಿಟ್ಯೂಷನ್ ಮೆಕ್ಯಾನಿಸಮ್. ನೋಡಿ ಈ ಚಾರ್ಟ್ ನೋಡಿ, ಹ್ಯೂಮನ್ ಟ್ರಾಫಿಕಿಂಗ್ ಚಾರ್ಟ್ ಇದು. ಇದರಲ್ಲಿ ಮುಂಬೈ ಏನಿದೆ ಇಂಡಿಯಾ, ನಾನು ಹೇಳಿದೆ ಜಾರ್ಖಂಡ್, ಒಡಿಶಾ, ಮುಂಬೈ, ಛತ್ತೀಸ್ಗಢ ಆರ್ ಕೀ ರಿಸೋರ್ಸ್ ಆನ್ ಹ್ಯೂಮನ್ ಟ್ರಾಫಿಕಿಂಗು ವಲ್ನರಬಿಲಿಟಿ ಅಂತ. ಅದರಲ್ಲಿ ಮುಂಬೈ 400 ಗರ್ಲ್ಸ್ ವುಮೆನ್ ಸೆಕ್ಸುವಲಿ ಎಕ್ಸ್ಪ್ಲಾಯ್ಟೆಡ್ ಓನ್ಲಿ ಇನ್ ದಿಸ್ ಸಿಟಿ ಅಂತ ಹೇಳ್ತಾರೆ. ದಟ್ ಈಸ್ ವಲ್ನರಬಿಲಿಟಿ.
ಆ್ಯಂಡ್ ಗಂಗೂಬಾಯಿ ಅಂತ ಮೂವಿ ನೋಡಿದ್ದೀರಲ್ಲ, ಅದರಲ್ಲಿ ಕೂಡ ತೋರಿಸ್ತಾರೆ ಅವರು ಯಾವ ರೀತಿ ಅಂತ. 15% ಆಫ್ ದ ವುಮೆನ್, ಸೊ ಹಾಫ್ ಆಫ್ ದ ಪರ್ಸೆಂಟೇಜ್ ಈಗ ವುಮೆನ್ ಓನ್ಲಿ, ಆ್ಯಂಡ್ 21% ಮೆನ್, 8% ಆಫ್ ದ ಬಾಯ್ ಚೈಲ್ಡ್, ಆ್ಯಂಡ್ 20% ಆಫ್ ದ ವುಮೆನ್ ಗರ್ಲ್ ಚೈಲ್ಡ್. ಸೊ ಅಬೌಟ್ ವರ್ಲ್ಡ್ ಸ್ಪಿಯರಲ್ಲಿ ಏಷ್ಯಾ 11.7 ಮಿಲಿಯನ್, ಇಡೀ ಏಷ್ಯಾ, ರಷ್ಯಾ, ಇಂಡಿಯಾ ಆ್ಯಂಡ್ ನಮ್ಮ ಬಾಂಗ್ಲಾದೇಶ್, ನೇಪಾಳ್, ಭೂತಾನ್ ಎಲ್ಲವನ್ನ ತಗೊಂಡ್ರೆ 11.7 ಮಿಲಿಯನ್ ಅಷ್ಟಿದೆ. ಏಷ್ಯಾ 73% ಆಫ್ ದ ವರ್ಲ್ಡ್ ವೈಡ್ ಆರ್ಗನೈಸ್ಡ್ ಕ್ರೈಮ್, ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ ಅಂತ. ಸೊ ದಿಸ್ ಈಸ್ ದ ವರ್ಲ್ಡ್ ಸ್ಪಿಯರ್ ಪ್ರಾಬ್ಲಮ್. ನೆಕ್ಸ್ಟ್ ನೋಡಿ, ಯಾಕೀಗೂ ಅಂತಂದರೆ ಒಂದು ವೀಕ್ ಕೋಆರ್ಡಿನೇಷನ್ ಫ್ರಮ್ ದಿ ಸ್ಟೇಟ್ ಟು ಕೋಆರ್ಡಿನೇಷನ್, ಮತ್ತು ಡಿಗ್ನಿಟಿ ಇಂದ ಕೆಲಸ ಕೊಡುವವರು ಬೇಕು, ಅವೇರ್ನೆಸ್ ಇರಬೇಕು, ರೆಸ್ಪೆಕ್ಟ್ ಫಾರ್ ವುಮೆನ್ ಇರಬೇಕು, ಮತ್ತು ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು. ಆನ್ಲೈನ್ ಟ್ರಾಫಿಕಿಂಗಿಂದ ಕೂಡ ತಪ್ಪಾಗ್ತಾರೆ, ಅಂದರೆ ಗೊತ್ತಾಗಿರೋದಿಲ್ಲ ಯಾವ ರೀತಿ ಆಬ್ಜೆಕ್ಟಿವ್ ರೆಗ್ಯುಲೇಷನ್ ಇರ್ತದೆ. ಪ್ರತಿಯೊಬ್ಬ ಮನುಷ್ಯ 5 ಬೇಳೆ ಚೇಂಜ್ ಇದ್ದಾಗೆ ಒಬ್ಬೊಬ್ಬನ ವ್ಯಕ್ತಿತ್ವ ಇರ್ತದೆ. ಹಾಗೆ ಆ್ಯಂಡ್ ಇನ್ವಾಲ್ವ್ಮೆಂಟ್ ಆಫ್ ದ ಆರ್ಗನೈಸ್ಡ್ ಕ್ರಾಸ್ ಬಾರ್ಡರ್ ಸಿಂಡಿಕೇಟ್ಸ್ ಅಂತಾರೆ. ಈಗ ಆರ್ಗನೈಸ್ಡ್ ಅಂತ ಯಾಕೆ ಕರೀತಾರೆ, ಈಗ ಒಂದು ಸಿಂಡಿಕೇಟ್, ನೀವು ಇಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡಿದರೆ ಅದು ಅಲ್ಲಿ ರೀಚ್ ಆಗುತ್ತೆ, ಹೇಗೆ ಅಂತಲೂ ಗೊತ್ತಾಗಲ್ಲ, ವಿಗಿನ್ ಎ ಫ್ರ್ಯಾಕ್ಷನ್ ಆಫ್ ಮೂಮೆಂಟ್. ಆ ಮನಿ ಏನಿಗೆ ಅದು ಹವಾಲ ಥ್ರೂ ಬರುತ್ತೆ, ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್ ಏನಿಗೆ ಗೊತ್ತೇ ಆಗೋದಿಲ್ಲ. ನಾರ್ಮಲಿ ಒಂದು ಟೂರ್ ಹೋದಾಗ ಹೋಗ್ತಾ ಇರ್ತಾರೆ. ಸೊ ಯು ಕೆನಾಟ್ ಐಡೆಂಟಿಫೈ ವೆದರ್ ದೇ ಆರ್ ಟ್ರಾಫಿಕಿಂಗ್ ಆರ್ ನಾಟ್, ಆ ಥರ. ಆ್ಯಂಡ್ ವೀಕ್ ಕೋಆರ್ಡಿನೇಷನ್ ಆಫ್ ದ ಸ್ಟೇಟ್ ಏಜೆನ್ಸೀಸ್ ಆ್ಯಂಡ್ ಡೀಪ್ ರೂಟೆಡ್ ಪಾವರ್ಟಿ. ಅಂದರೆ ಏನು, ಪಾವರ್ಟಿ ಇವಾಗ ಇಲ್ವಲ್ಲ ಸರ್, ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಅಂತೀರಿ ಅಂತಂದರೆ 69% ಆಫ್ ದ ಪಾವರ್ಟಿ ಏನಿಗೆ ಇನ್ವಿಸಿಬಲ್ ಪಾವರ್ಟಿ. ಸೊ ರಂಗರಾಜನ್ ಕಮಿಟಿ ರಿಪೋರ್ಟ್ ಅದನ್ನೇ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಲ್ಯಾಕ್ ಆಫ್ ಅಕ್ಯುರೇಟ್ ಡಾಟಾ ಆ್ಯಂಡ್ ಫಿಯರ್ ಸ್ಟಿಗ್ಮಾ. ಸೊ ಲಿಂಕೇಜ್ ಬಿಟ್ವೀನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಏನು, ಒಂದು ಜೆಂಡರ್ ಈಕ್ವಾಲಿಟಿ ಬೇಕು, SDG 5. ಇನ್ನೊಂದು ರೆಡ್ಯೂಸ್ ಇನ್ಇಕ್ವಾಲಿಟಿ, ಅಂದರೆ ಜೆಂಡರ್ ಈಕ್ವಾಲಿಟಿ ತಂದಾದಮೇಲೆ ಇನ್ಇಕ್ವಾಲಿಟಿ ಬೇಕಾ ಬೇಡ. ಸೊ ಅದು ಏನು, SDG 10, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 10. ನೆಕ್ಸ್ಟ್ ನೋಡಿ, SDG 8, ಡೀಸೆಂಟ್ ವರ್ಕು ನಾವು ಕೊಡಬೇಕು, ಲೇಬರ್ ಫೋರ್ಸ್ ಮಾಡಬಾರ್ದು, ಅಥವಾ ಚೈಲ್ಡ್ ಲೇಬರ್ಗೆ ತರಬಾರ್ದು, ಎಕ್ಸ್ಪ್ಲಾಯ್ಟೇಷನ್ ಮಾಡಬಾರ್ದು, ಡೊಮೆಸ್ಟಿಕ್ ವೈಲೆನ್ಸ್ ಮಾಡಬಾರ್ದು ಅನ್ನುವಂಥದ್ದು. SDG 16 ಏನು, ಜಸ್ಟಿಸ್, ಪೀಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್. ಸೊ ನಮ್ಮ ಪೊಲಿಟಿಂಗ್ ಫೋರ್ಸ್ ಏನಿಗೆ ಅದು ರಿಫಾರ್ಮ್ ಆಗ್ತಾಯಿದೆ. ಸೊ ಪಟ್ಟಾಭಿ ಶ್ರೀಕರಾಮನ್ ಕಮಿಟಿ ರಿಪೋರ್ಟ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನಲ್ ಮೆಕನೈಸ್ಡ್ ಪ್ರಿನ್ಸಿಪಲ್ ಫ್ರಮ್ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನ್ ಆಗಿರ್ಬೋದು, ನೀತಿ ಆಯೋಗ ಪ್ರೊಜೆಕ್ಷನ್ ಆಗಿರ್ಬೋದು, ಈಗೆಲ್ಲದರಲ್ಲಿ ನಿಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೆಕ್ಸ್ಟ್ ನೋಡಿ, ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಸನ್ನು ನೋಡಿ. ಈ ಇಂಟರ್ನ್ಯಾಷನಲ್ ಬೆಸ್ಟ್ ಪ್ರಾಕ್ಟೀಸಲ್ಲಿ ಸ್ವೀಡನ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ನೆದರ್ಲ್ಯಾಂಡ್ ಆ ಒಂದು ಇನಿಷಿಯೇಟಿವ್ ಕಂಡಿದ್ದಾರೆ ಬೆಸ್ಟ್ ಪ್ರಾಕ್ಟೀಸ್ ಆಗಿ. ಓಕೆ, ಸ್ವೀಡನ್ನಲ್ಲಿ ಏನು ನಾರ್ಡಿಕ್ ಮಾಡೆಲ್ ಅಂತ ಕರೀತಾರೆ. ಅಂದರೆ ಸ್ವಿಚ್ ಓವರ್ ಗೊತ್ತಾಗುತ್ತೆ, ದೇ ಆರ್ ಹೈಜಾಕಿಂಗ್ ಅಂತಂದರೆ ಇದು ಗೊತ್ತಾಗುತ್ತೆ. USA ಟಿಪ್ ಮಾಡೆಲ್, 3P ಅಪ್ರೋಚ್, ಪ್ರಿವೆನ್ಷನ್, ಪ್ರೊಟೆಕ್ಷನ್ ಆ್ಯಂಡ್ ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಷನ್ ಅಂದರೆ ಜಜ್ಮೆಂಟು, ಆ್ಯಂಡ್ ಪ್ರಿವೆನ್ಷನ್ ಅಂತಂದರೆ ತಡೆಯೋದು, ಆ್ಯಂಡ್ ಪ್ರೊಟೆಕ್ಷನ್ ಅಂದರೆ ಕಾಪಾಡುವಂಥದ್ದು. ನೆದರ್ಲ್ಯಾಂಡ್ ಚೈಲ್ಡ್ ಹೆಲ್ಪ್ಲೈನ್ ಮಾಡೆಲ್, ಯೂಸಿಂಗ್ ಟೆಕ್ ಸಪೋರ್ಟ್, ಈ ಟೆಕ್ನಾಲಜಿ ಏನಿಗೆ ಅದರ ಮೂಲಕ. ಇದನ್ನು ನೀವು ಕನ್ಕ್ಲೂಷನಲ್ಲಿ ಬರಿಬೋದು. ನೆಕ್ಸ್ಟ್ ಕೊಟೇಶನ್ ನೋಡಿ, ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ಮಾಡರ್ನ್ ಡೇ ಸ್ಲೇವರಿ. ಕರೆಕ್ಟ್ ಅಲ್ವಾ? ಇವಾಗ ನಾವು ಎಷ್ಟು ಮಾತಾಡ್ತೀವಿ ಇನ್ಕ್ಲೂಸಿವ್ ಗ್ರೋತ್ ಅಂತ, ವಸುದೈವ ಕುಟುಂಬಕಂ, 1 ನೇಷನ್ 1 ಫ್ಯಾಮಿಲಿ ಎಲ್ಲವನ್ನು ಮಾತಾಡ್ತೀವಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹ್ಯೂಮನ್ ಟ್ರಾಫಿಕಿಂಗ್ ಇದ್ದರೆ ಮಾಡರ್ನ್ ಡೇ ಸ್ಲೇವರಿಯೇ ಅದು. ನೆಕ್ಸ್ಟ್ ನೋಡಿ, ನೋ ಸೊಸೈಟಿ ಕ್ಯಾನ್ ಲೆಜಿಟಮೇಟ್ಲಿ ಕಾಲ್ ಇಟ್ಸೆಲ್ಫ್ ಸಿವಿಲೈಸ್ಡ್ ಇಫ್ ಎ ಚೈಲ್ಡ್ ಈಸ್ ಅನ್ಸೇಫ್. ಒಂದು ಮಗುವನ್ನು ಸೇಫ್ ಗಾರ್ಡ್ ಮಾಡಲಿಕ್ಕಾಗಿಲ್ಲ ಅಂದರೆ ವಿ ಆರ್ ನಾಟ್ ಸಿವಿಲೈಸ್ಡ್ ಈವನ್ ದೋ ಅವರ್ ಗುಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಪನ್ಸ್. ನಮ್ಮ ಬುನಾದಿ ಅಲ್ವಾಗೂ ಹರಪ್ಪ ನಾಗರಿಕತೆ, ಮ್ಯಾಂಜೋಗಾರೋ ನಾಗರಿಕತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆದರೂ ಕೂಡ ವಿ ಆರ್ ಇನ್ ಅ ವಲ್ನರಬಲ್ ಸ್ಟೇಟ್ ಅಂತ. ಫ್ರೀಡಮ್ ಈಸ್ ದ ರೈಟ್ ಫಾರ್ ಎವ್ರಿ ಹ್ಯೂಮನ್. ನಮಗೆ ಗೊತ್ತು ಆರ್ಟಿಕಲ್ 21ಗೆ, ಆರ್ಟಿಕಲ್ 19ಇಂದ ನಾವು ನೋಡ್ತಾ ಬಂದಿದ್ದೇವೆ. ಫ್ರೀಡಮ್ ಆಫ್ ಸ್ಪೀಚಿಗೆ, ನಾಟ್ ಪ್ರಿವಿಲೇಜಿಂಗ್ ಫಾರ್ ಫ್ಯೂ. ಎಲ್ಲರಿಗೂ ಸಿಗಬೇಕು ಫ್ರೀಡಮ್ ಇನ್ ದ ವೇ, ಇನ್ ಅ ರೈಟ್ಲಿ ಮ್ಯಾನರ್ ಅಂತ. ಹೌದಾ? ಸೊ ಇಲ್ಲಿ ನೋಡಿ, ಬಚ್ಪನ್ ಬಚಾವೋ ಆಂದೋಲನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಜಡ್ಜ್ಮೆಂಟಿಗೂ, ಅದರಲ್ಲಿ ಸುಪ್ರೀಂ ಕೋರ್ಟ್ ಮ್ಯಾಂಡೇಟೆಡ್ ಆ್ಯಂಟಿ ಟ್ರಾಫಿಕಿಂಗ್ ಯೂನಿಟ್ ಇನ್ ಆಲ್ ದ ಸ್ಟೇಟ್ಸ್. ಪ್ರತಿಯೊಂದು 30 ಸ್ಟೇಟ್ಸ್ ಏನಿಗೆ, ಅಷ್ಟು ಸ್ಟೇಟ್ ಮತ್ತು 8 ಯೂನಿಯನ್ ಟೆರಿಟರಿ ಏನಿಗೆ ಅಷ್ಟು ಸ್ಟೇಟಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟನ್ನು ಮಾಡಬೇಕು ಅನ್ನುವಂಥದ್ದು ಸ್ಪೆಷಲೈಸ್ಡ್ ವಿಂಗಾಗಿ. ನೆಕ್ಸ್ಟು ವಿಶಾಲ್ ಜಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಡೈರೆಕ್ಟೆಡ್ ರಿಹ್ಯಾಬಿಲಿಟೇಷನ್ ಫಾರ್
ಸೆಕ್ಸ್ ಟ್ರಾಫಿಕ್ಡ್ ವಿಕ್ಟಿಮ್ ಅಂದರೆ ಯಾರು ಸೆಕ್ಸುವಲಿ ಅಡಾಲ್ಟ್ ಆಗಿರ್ತಾರೆ ಅಥವಾ ಆ ಒಂದು ಕೆಲಸದಲ್ಲಿ ತಲ್ಲೀಗರಾಗಿರ್ತಾರೆ ಅವರನ್ನು ರಿಹ್ಯಾಬಿಲಿಟೇಷನ್ ಮಾಡಿ ಜೀವನಾಗಿದ್ದು ಮಾಡಬೇಕು, ಅದರ ತಪ್ಪನ್ನು ಅರಿವು ಮಾಡಬೇಕು ಅನ್ನುವಂಥದ್ದು. ಇದನ್ನು ನೀವು ನೋಡ್ಬೋದು. ಇನ್ನು ಒಂದು ಎನ್ ಜಿ ಒ ಪಾರ್ಟಿಸಿಪೇಷನಿಗೆ ಒನ್ ಆಫ್ ದ ಬೆಸ್ಟ್ ವೆಸ್ಟ್ ಬೆಂಗಾಲ್ ಏನು ಮಾಡ್ತಾರೆ, ಬಾಂಗ್ಲಾದೇಶ್ ಟ್ರಾಫಿಕಿಂಗ್ ನೆಟ್ವರ್ಕಲ್ಲಿತ್ತು. ಅದನ್ನು ಯಂಗ್ ಗರ್ಲ್ಸ್ ಟ್ರಾಫಿಕಿಂಗ್ಗೆ ಫಾಲ್ಸ್ ಜಾಬ್ ಪರ್ಮಿಷನ್ಸ್ ಎನ್ ಜಿ ಒ ಪೊಲೀಸ್ ರೆಸ್ಕ್ಯೂಡ್ ರಿಹ್ಯಾಬಿಲಿಟೇಟೆಡ್ ಶೆಲ್ಟರ್ ಹೋಮ್ ಅಂತ ಕರೀತಾರೆ. ಅಂದರೆ ಒಂದು ಪ್ರದೇಶ ಏನಿದೆ ವೆಸ್ಟ್ ಬೆಂಗಾಲಲ್ಲಿ ಬಾಂಗ್ಲಾದೇಶಕ್ಕೆ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಿತ್ತು, ಮೆಜಾರಿಟಿ ವುಮೆನ್, ಅವರನ್ನು ಪೊಲೀಸ್ ಮತ್ತು ಎನ್ ಜಿ ಒ ಕಾಪಾಡಿತ್ತು ಅನ್ನುವಂಥದ್ದು ಈಗ ಒಂದು ಬೆಸ್ಟ್ ಕೇಸ್ ಸ್ಟಡಿ. ಸೊ ಯಾವ ರೀತಿಯ ಒಂದು ಮೆಕ್ಯಾನಿಸಮನ್ನು ತರಬೇಕು, ಯೂಸೇಜ್ ಆಫ್ ದ ಟೆಕ್ನಾಲಜಿ, ಆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಬರಬೇಕು, ಜಾಬ್ ಕೊಡಬೇಕು, ಅವೇರ್ನೆಸ್ ಕೊಡಬೇಕು, ಸಿವಿಲೈಸ್ಡ್ ಅಂದರೆ ಏನು ಅಂತ ಕೊಡಬೇಕು. ಜಸ್ಟ್ ಬುಕ್ಕಲ್ಲಿಗೆ ಆಗಲ್ಲ. ಆರ್ಟಿಕಲ್ 21 ರೈಟ್ ಟು ಡಿಗ್ನಿಟಿ ಲೈಫ್ ನಮ್ಮೆಲ್ಲರಿಗೂ ಗೊತ್ತಿರಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇರಬೇಕು. ಯಾರಾದರೂ ಹ್ಯೂಮನ್ ಟ್ರಾಫಿಕಿಂಗ್ ಆಗ್ತಾ ಇದೆ ಅಂದ ತಕ್ಷಣ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಸ್ಟೇಟಿಗಿದೆ ಅಲ್ಲ, 30 ಸ್ಟೇಟು 8 ಯೂನಿಯನ್ ಟೆರಿಟರೀಸಿಗೂ ಒಂದು ಯೂನಿಟ್ಟಿಗೆ ಹ್ಯೂಮನ್ ಟ್ರಾಫಿಕಿಂಗ್ ಯೂನಿಟ್. ಸೊ ವಿಕ್ಟಿಮ್ ಸೆಂಟ್ರಿಕ್ ಅಪ್ರೋಚ್ ಇರಬೇಕು. ಕೋಪರೇಷನ್ ವಿತ್ ಆಲ್ ದ ಅದರ್ ನೇಷನ್ಸ್ ಆಫ್ ಬೌಂಡ್ರೀಸ್, ಅಂದರೆ ನಿಮಗೊತ್ತು ನೇಪಾಳ್, ಭೂತಾನ್, ಮಯನ್ಮಾರ್, ಶ್ರೀಲಂಕಾ ಏನಿದೆ, ಅಫ್ಘಾನಿಸ್ತಾನ್, ಇಷ್ಟು ಕೂಡ ಕೋಆರ್ಡಿನೇಷನ್ ಆಗಬೇಕು. ಯಾಕೆಂದರೆ ಮೇಯ್ನಾಗಿ ಏಷ್ಯಾದಲ್ಲೇ 73% ಆಫ್ ದ ಹ್ಯೂಮನ್ ಟ್ರಾಫಿಕಿಂಗ್ ಇರೋದು. ಸೊ ಜೊತೆಗೆ ವಲ್ನರಬಿಲಿಟಿ. ಯಾಕೆ ಬೇರೆ ದೇಶಗಳಿಲ್ಲ? ಅಮೇರಿಕ, US ಲೀಗಲೈಸ್ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಸ್ಟ್ರಿಕ್ಟಿಗೆ ಅಲ್ಲಿ ಇಲ್ಲ ಅಂತಲ್ಲ, ಆ ಥರ ಅಲ್ಲ. ಸೊ ಇದಕ್ಕೆ ಮೋಸ್ಟ್ ಸಿಚುವೇಷನಲ್ ಪ್ರೋಗ್ರಾಮ್, ಅದು ಒಂದು ವಲ್ನರಬಿಲಿಟಿಯನ್ನು ತೋರಿಸ್ತದೆ ಹಾಗೆ. ಆ್ಯಂಡ್ ಈ ಸ್ಕೀಮ್ಸ್ ನೋಡಿ, ಆಪರೇಷನ್ ಸ್ಮೈಲ್, ಆಪರೇಷನ್ ಮುಸ್ಕಾನ್, ರೆಸ್ಕ್ಯೂ ಮಿಸ್ಸಿಂಗ್ ಚಿಲ್ಡ್ರನ್, ಇದೊಂದು ಬರಿಬೋದು. ಸ್ವದಾರ್ ಗೃಹ ಸ್ಕೀಮ್, ಶೆಲ್ಟರ್ ಫಾರ್ ವಲ್ನರಬಲ್ ವುಮೆನ್, ಈ ಎರಡು ಸ್ಕೀಮಿಗೆ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾಗೂ. ಯು ಕ್ಯಾನ್ ರೈಟ್ ಇಟ್. ಇನ್ನು ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ಎ ಕ್ರೈಮ್, ಬಟ್ ರೈಟ್ ಟು ಡಿಗ್ನಿಟಿ, ರೈಟ್ ಟು ಫ್ರೀಡಮ್, ಈಗ ರೈಟ್ ಅಪ್ರೋಚ್ ಆಫ್ ಅವೇರ್ನೆಸ್ ಇದೆಲ್ಲ ಕಾಪಾಡ್ಬೋದು ಅಂತ. ಸೊ ಇಡೀ ನಿಮ್ಮ ಹ್ಯೂಮನ್ ಟ್ರಾಫಿಕಿಂಗನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮೇನ್ ಪಾಯಿಂಟ್ಸ್ ಏನು, ನೀವು ಜುಲೈ 30 ಹ್ಯೂಮನ್ ಟ್ರಾಫಿಕಿಂಗ್ ಡೇ, ಆ್ಯಂಟಿ ಹ್ಯೂಮನ್ ಟ್ರಾಫಿಕಿಂಗ್ ಡೇ ಅಂತ ಕರೀತಾರೆ. ಮತ್ತು ನೇಪಾಳ, ಭೂತಾನ ಮತ್ತು ಮಯನ್ಮಾರಲ್ಲಿ ಜಾಸ್ತಿ ಹ್ಯೂಮನ್ ಟ್ರಾಫಿಕಿಂಗ್ ಆಗುತ್ತೆ ಟುವರ್ಡ್ಸ್ ಇಂಡಿಯಾ. ಮಿಗಿಲಿ ಇಂಡಿಯಾ ಅಂತ ತೊಗೊಂಡ್ರೆ ಮುಂಬೈ, ಜಾರ್ಖಂಡ್, ಒರಿಸ್ಸಾ ನೀವು ನೋಡ್ಬೋದು. ಆ್ಯಂಡ್ ಮುಂಬೈ ದ ಸಿಟಿ ಈಗ ಅಲೋನ್ 400 ಟ್ರಾಫಿಕಿಂಗ್ ಇದೆ. 21 ಚಿಲ್ಡ್ರನ್ಸ್ ಆರ್ ಡೈಲಿ ಟ್ರಾಫಿಕ್ ಆಗ್ತಾಯಿದೆ. 21 ಮಿಲಿಯನ್ ವುಮೆನ್ಸ್ ಸೆಕ್ಸುವಲಿ ಅಡಾಲ್ಟೆಡ್ ಆಗ್ತಾಯಿದೆ. ಸೊ ಅದನ್ನು ನೋಡ್ಬೋದು. ಆರ್ಟಿಕಲ್ 21, ಆರ್ಟಿಕಲ್ 23 ಎಂಫಸೈಸ್ ಆನ್ ರೈಟ್ ಟು ಡಿಗ್ನಿಟಿ ಮತ್ತು ರೈಟ್ ಟು ಎಕ್ಸ್ಪ್ಲಾಯ್ಟೇಷನ್ ಆಫ್ ಹ್ಯೂಮನ್ಸ್, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪ್ರಿವೆನ್ಷನ್ ಆಫ್ ಬೆಟರ್ ಆ್ಯಂಡ್ ಕ್ಯೂರ್ ಪ್ರಕಾರ ಪೋಸ್ಕೋ ಆ್ಯಕ್ಟ್ ಏನಿದೆ, ಅದು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಏನಿದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಆ್ಯಕ್ಟ್. ಅದು ಎನ್ ಜಿ ಒ ಪೊಲೀಸಿಂಗ್ ಕೋಆರ್ಡಿನೇಷನಿಂದ ಇಂಡಿಯಾಗಿಂದ ಬಾಂಗ್ಲಾದೇಶಿಗೆ, ವೆಸ್ಟ್ ಬೆಂಗಾಲಿಂದ ಬಾಂಗ್ಲಾದೇಶಿಗೆ ಏನು ಹೋಗ್ತಾ ಇತ್ತು ಅದನ್ನು ರೆಸ್ಕ್ಯೂ ಮಾಡಿದ್ದಾರೆ. ದಟ್ ಈಸ್ ದ ಬೆಸ್ಟ್ ಕೇಸ್ ಸ್ಟಡಿ, ಅದನ್ನು ನೀವು ಬರಿಬೋದು. ಮತ್ತು ಅಬೌಟ್ ಪರ್ಸೆಂಟೇಜ್ ವೈಸ್ ನೋಡಿದಾಗ ಹ್ಯೂಮನ್ ಟ್ರಾಫಿಕಿಂಗಲ್ಲಿ ವುಮೆನ್ ಪರ್ಸೆಂಟೇಜ್ 53%, ಮೆನ್ ಪರ್ಸೆಂಟೇಜ್ 23%, ಚಿಲ್ಡ್ರನ್ ಗರ್ಲ್ ಪರ್ಸೆಂಟೇಜ್ 29% ಮತ್ತು ಚಿಲ್ಡ್ರನ್ ಬಾಯ್ ಪರ್ಸೆಂಟೇಜ್ 16%. ಇದನ್ನು ನೀವು ಬರಿಬೋದು ಮತ್ತು ಅವೇರ್ನೆಸ್ಸಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ನಾಟ್ ಓನ್ಲಿ ಫಾರ್ ಎ ಟಾಸ್ಕ್ ಆಫ್ ಅವೇರ್ನೆಸ್ ಅಥವಾ ಅದು ಒಂದು ವಲ್ನರಬಿಲಿಟಿ, ಅದನ್ನು ನಿಲ್ಲಿಸಬೇಕು. ಅದು ಒಬ್ಬ ಸಿವಿಲಿಯನ್ನ ಕರ್ತವ್ಯ. ನಿಮಗೆ ಗೊತ್ತು, ಒಂದು ಗಾದೆ ಇದೆ, ಎ ಸಿವಿಲಿಯನ್ ಕ್ಯಾನ್ ಬಿ ಎ ಬೆಸ್ಟ್ ಪೊಲೀಸ್, ಎ ಪೊಲೀಸ್ ಕ್ಯಾನ್ ಬಿ ಎ ಬೆಸ್ಟ್ ಸಿವಿಲಿಯನ್. ಸೊ ಸಿವಿಲಿಯನ್ ಮತ್ತು ಪೊಲೀಸಿನ ರೋಲ್ ಏನಿದೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ಸ್ಟೇಟ್ ಪಾಲಿಸಿ. ಇಸ್ ದೇರ್ ಎನಿ ಡೌಟ್? ಥ್ಯಾಂಕ್ ಯು.